ಒಂದು ಸುಂದರವಾದ ಹಳ್ಳಿಯಲ್ಲಿ ಅನಿಲ್ ಮತ್ತು ಕಿರಣ್ ಎಂಬ ಇಬ್ಬರು ಬಾಲಕರು ವಾಸಿಸುತ್ತಿದ್ದರು. ಅವರು ಬಾಲ್ಯದಿಂದಲೂ ಒಟ್ಟಿಗೆ ಆಟವಾಡುತ್ತಾ ಓದುತ್ತಾ ಬೆಳೆದವರು. ಹಳ್ಳಿಯ ಎಲ್ಲರೂ ಅವರನ್ನು ನೋಡಿ ಇವರ ಸ್ನೇಹ ನಿಜವಾದುದು ಎಂದು ಭಾವಿಸುತ್ತಿದ್ದರು. ಅನಿಲ್ ಸ್ವಭಾವದಲ್ಲಿ ಶಾಂತ, ಪ್ರಾಮಾಣಿಕ ಮತ್ತು ಶ್ರಮಶೀಲನಾಗಿದ್ದ. ಕಿರಣ್ ಚತುರನಾಗಿದ್ದರೂ ಸ್ವಲ್ಪ ಸ್ವಾರ್ಥಿ ಸ್ವಭಾವ ಹೊಂದಿದ್ದ. ಪರೀಕ್ಷೆ ಸಮಯ ಬಂದಾಗಲೆಲ್ಲ ಕಿರಣ್ ಅನಿಲ್ನ ಹತ್ತಿರವೇ ಇರುತ್ತಿದ್ದ. ಓದುವುದಕ್ಕಿಂತಲೂ ಅನಿಲ್ನಿಂದ ಉತ್ತರಗಳನ್ನು ಕೇಳುವುದೇ ಅವನ ಅಭ್ಯಾಸವಾಗಿತ್ತು. ಅನಿಲ್ ಸ್ನೇಹಕ್ಕಾಗಿ ಏನೂ ಹೇಳದೆ ಸಹಾಯ ಮಾಡುತ್ತಿದ್ದ. ಆದರೆ ಕಿರಣ್ಗೆ ಸ್ನೇಹಕ್ಕಿಂತ ತನ್ನ ಲಾಭವೇ ಮುಖ್ಯವಾಗಿತ್ತು. ಒಂದು ವರ್ಷ ಶಾಲೆಯಲ್ಲಿ ಒಂದು ದೊಡ್ಡ ಸ್ಪರ್ಧೆಯನ್ನು ಆಯೋಜಿಸಿದರು. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ಹಾಗೂ ಗೌರವ ಸಿಗಬೇಕಿತ್ತು. ಅನಿಲ್ ಈ ಸ್ಪರ್ಧೆಯನ್ನು ತನ್ನ ಜೀವನದ ದೊಡ್ಡ ಅವಕಾಶವೆಂದು ಕಂಡು ದಿನರಾತ್ರಿ ಶ್ರಮಪಟ್ಟು ತಯಾರಿ ಮಾಡಿಕೊಂಡ. ಕಿರಣ್ ಮಾತ್ರ ಅನಿಲ್ ಇದ್ದಾನೆ ಅಲ್ಲವೇ ಎಂದು ನಿರ್ಲಕ್ಷ್ಯದಿಂದ ಕಾಲ ಕಳೆಯುತ್ತಿದ್ದ. ಸ್ಪರ್ಧೆಗೆ ಒಂದು ದಿನ ಮುಂಚೆ ಕಿರಣ್ ಅನಿಲ್ ಹತ್ತಿರ ಬಂದು, ನನಗೆ ನಿನ್ನ ಸಹಾಯ ಬೇಕು. ಸ್ಪರ್ಧೆಯಲ್ಲಿ ಉತ್ತರಗಳನ್ನು ಹೇಳು, ಇಲ್ಲದಿದ್ದರೆ ನಮ್ಮ ಸ್ನೇಹ ಇಲ್ಲಿಂದ ಮುಗಿದಂತೆ ಎಂದು ಬೆದರಿಸಿದ. ಈ ಮಾತು ಅನಿಲ್ ಹೃದಯಕ್ಕೆ ಚುಚ್ಚಿತು. ಸ್ನೇಹದ ಹೆಸರಿನಲ್ಲಿ ಇಂತಹ ಮಾತು ಕೇಳಬೇಕಾಗುತ್ತದೆ ಎಂದು ಅವನು ಕನಸಲ್ಲೂ ಭಾವಿಸಿರಲಿಲ್ಲ. ಸಮಯ ಮೌನದಲ್ಲಿದ್ದ ಅನಿಲ್ ಧೈರ್ಯವಾಗಿ ಹೇಳಿದನು, ನಿಜವಾದ ಸ್ನೇಹ ಒತ್ತಾಯದಿಂದಲೂ ಬೆದರಿಕೆಯಿಂದಲೂ ನಡೆಯುವುದಿಲ್ಲ. ನಾನು ತಪ್ಪು ಕೆಲಸಕ್ಕೆ ಕೈ ಹಾಕಲಾರೆ. ಕಿರಣ್ ಕೋಪಗೊಂಡು ಅಲ್ಲಿಂದ ಹೊರಟನು. ಸ್ಪರ್ಧೆಯ ದಿನ ಅನಿಲ್ ತನ್ನ ಶ್ರಮದಿಂದ ಮೊದಲ ಸ್ಥಾನ ಪಡೆದನು. ಎಲ್ಲರೂ ಅವನನ್ನು ಶ್ಲಾಘಿಸಿದರು. ಕಿರಣ್ ಸೋತು ನಿಂತನು. ಆಗ ಅವನಿಗೆ ತನ್ನ ತಪ್ಪು ಸ್ಪಷ್ಟವಾಗಿ ಅರ್ಥವಾಯಿತು. ಅವನು ಅನಿಲ್ ಬಳಿ ಬಂದು ಕಣ್ಣೀರಿನಿಂದ ಕ್ಷಮೆ ಕೇಳಿದನು. ನಿನ್ನ ಸ್ನೇಹವನ್ನು ನಾನು ಲಾಭಕ್ಕಾಗಿ ಬಳಸಿಕೊಂಡೆ ಎಂದು ಪಶ್ಚಾತ್ತಾಪಪಟ್ಟನು. ಅನಿಲ್ ಅವನನ್ನು ಕ್ಷಮಿಸಿ ಹೇಳಿದನು, ಸ್ನೇಹ ಲಾಭಕ್ಕಾಗಿ ಅಲ್ಲ, ನಂಬಿಕೆಗೆ. ಆ ದಿನದಿಂದ ಕಿರಣ್ ತನ್ನ ಸ್ವಾರ್ಥವನ್ನು ಬಿಟ್ಟು ನಿಜವಾದ ಸ್ನೇಹದ ಮೌಲ್ಯವನ್ನು ಕಲಿತನು.